ಮನುಷ್ಯನಿಗೆ ಯಾವುದೋ ಒಂದು ರೀತಿಯಾದಂತಹ ದುಃಖ ಇರುತ್ತೆ. ಆ ದುಃಖ ಯಾವಾಗಲೂ ಇರುತ್ತೆ. ಇಲ್ಲ ಸ್ವಾಮಿ ಸಂತೋಷವಾಗಿ ಇರ್ತೀವಿ ಅಂದರೆ ಮತ್ತೆ ದುಃಖ ಬರಬೇಕು ಅನ್ನೋದಕ್ಕೋಸ್ಕರ ಸಂತೋಷ ಆವಾಗವಾಗ ಬರ್ತಾ ಇರುತ್ತೆ. ಸ್ವಾಮಿ ಚಿನ್ಮಯನಾದ್ರು ಹೇಳ್ತಾರೆ, ಜಾಯ್ ಇಸ್ ಓನ್ಲಿ ಇನ್ ಲಿಟಲ್ ಮೂಮೆಂಟ್ಸ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಓನ್ಲಿ ದುಃಖ ಅಲೋನ್, ಸಾರೋ ಅಲೋನ್ ಹಾಗೆ ಅಂತ. ಆ ರೀತಿ ಆದಾಗ ದುಃಖ ನಮಗೆ ಯಾಕೆ ಬರುತ್ತೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಏನೋ ಆರೋಗ್ಯದ ಸಮಸ್ಯೆ, ದೇಹಕ್ಕೆ ಏನೋ ಒಂದು ನೋವಿರುತ್ತೆ, ಮಂಡಿ ನೋವು, ಏನೋ ಒಂದು ರೋಗ, ವ್ಯಾಧಿ, ಇನ್ನೊಂದು ಮನಸ್ಸಿಗೊಂದು ತೊಂದರೆ ಇರುತ್ತೆ, ಮನೋರೋಗ, ಅದು ಆದಿವ್ಯಾಧಿಯಿಂದನೇ ಮನುಷ್ಯ ದುಃಖ ಆಗೋದು, ದುಃಖಿತನಾಗ್ತಾನೆ. ಇದು ಆಗಲೇಬಾರ್ದು, ಸಂತೋಷವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಮತ್ತು ಅಭಯದಿಂದ ಇರಬೇಕು ಅಂದರೆ ಯಾವ ಮಾತ್ರೆ ಏನಾರು ಇದೆಯಾ ಅಥವಾ ಯಾವುದಾದ್ರು ಒಂದು ರಾಮಬಾಣ ಇದೆಯಾ ಅಂತ ಕೇಳಿದ್ರೆ ನಮ್ಮ ಹಿರಿಯರು ಹೇಳ್ತಾರೆ, ಇದೆ. ಏನೋ ವೈರಾಗ್ಯ ಅನ್ನುವಂತಹ ವೃತ್ತಿಯನ್ನು ಬೆಳೆಸ್ಕೊಳ್ಳಿ. ವೈರಾಗ್ಯ ಅನ್ನುವಂತಹ ವೃತ್ತಿ ಬೆಳೆಸ್ಕೊಂಡ್ರೆ ಪ್ರಾರಬ್ಧವಶಾತ್ ಬಂದಿರುವಂತಹ ಶರೀರ, ಅದೇ ರೀತಿಯಾಗಿ ಮನಸ್ಸು, ಸಂಬಂಧಗಳು ಇದೆಲ್ಲ ಏನಾಗುತ್ತೆ, ತೊಂದರೆ ಕೊಟ್ಟೇ ಕೊಡುತ್ತೆ. ಆದರೆ ವೈರಾಗ್ಯ ಅನ್ನುವಂತಹ ಮಾತ್ರೆಯನ್ನು ತಗೊಂಡಾಗ ಅದು ನಮಗೆ ಏನೂ ತೊಂದರೆ ಮಾಡಲ್ಲ, ಸಂತೋಷವಾಗಿರ್ಬೋದು. ಇದನ್ನು ಯೋಗಿರಾಜ್ ಭರ್ತೃಹರಿ ಪ್ರಸಿದ್ಧವಾದ ಶ್ಲೋಕದಲ್ಲಿ ಹೇಳ್ತಾನೆ. ಭೋಗೆ ರೋಗಭಯಂ ಕುಲೆ ಚ್ಯುತಿಭಯಂ ವಿತ್ತೇ ನೃಪಾಲಾದ್ಭಯಂ ಮಾನೇ ದೈನ್ಯಭಯಂ ಬಲೇ ರಿಪುಭಯಂ ರೂಪೇ ಜರಾಯಾ ಭಯಂ ಶಾಸ್ತ್ರೇ ವಾಧಿಭಯಂ ಗುಣೇ ಖಲಭಯಂ ಕಾಯೇ ಕೃತಾಂತಾ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿನೃಣಾಂ ವೈರಾಗ್ಯಮೇವ ಅಭಯಂ. ಎಲ್ಲ ವಸ್ತುಗಳು ಭಯದಿಂದ ಕೂಡಿದ ಪ್ರಪಂಚದಲ್ಲಿ ವೈರಾಗ್ಯ ಅನ್ನೋದನ್ನು ಮಾತ್ರ ಒಬ್ಬ ಮನುಷ್ಯ ಬೆಳೆಸ್ಕೊಂಡ್ರೆ ವೈರಾಗ್ಯಮೇವ ಅಭಯಂ. 9 ವಿಚಾರವನ್ನು ತಿಳಿಸ್ತಾನೆ ಇಲ್ಲಿ ಯಾರೋ ಯೋಗಿರಾಜ್ ಭರ್ತೃಹರಿ. ಮೊದಲನೇದೇನು, ಭೋಗೆ ರೋಗ ಭಯಂ. ಭೋಗ, ಇಂದ್ರಿಯ ಸುಖವನ್ನು ಅನುಭವಿಸಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಸಿಹಿ ಪದಾರ್ಥವನ್ನು ತಿನ್ನಬೇಕು, ಮತ್ತು ಮನಸ್ಸಲ್ಲೊಂದು ವೃತ್ತಿ ಹೊಡುತ್ತೆ. ಸಕ್ಕರೆ ಕಾಯಿಲೆ ಬಂದುಬಿಟ್ರೆ ಅಲ್ವಾ, ಚೆನ್ನಾಗಿ ಖಾರ ಪದಾರ್ಥವನ್ನು ತಿನ್ನೋಣ, ಸ್ಪೈಸಿ ಫುಡ್, ಚೆನ್ನಾಗಿ ಅದು ಖಾರ ಎಲ್ಲ ಹಾಕಿ, ತರಕಾರಿ ಎಲ್ಲ ಹಾಕಿ, ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ತಿನ್ನೋಣ. ತಿಂದ ಮೇಲೆ ಏನಾಗುತ್ತೆ, ಹೊಟ್ಟೆಯಲ್ಲಿ ಅಲ್ಸರ್ ಬಂದುಬಿಟ್ರೆ ಅಲ್ವಾ, ಮತ್ತು ಲೂಸ್ ಮೋಷನ್ ಆಗಿಬಿಟ್ರೆ, ಆಮೇಲೆ ಡಿಹೈಡ್ರೇಷನ್ ಆಗಿಬಿಟ್ರೆ, ಭೋಗೆ ರೋಗ ಭಯಂ. ಸೊ ಅಲ್ಲೊಂದು ಇಂದ್ರಿಯ ಸುಖ ಸಿಗ್ತಾ ಇದ್ದಾಗಲೇ ಮನಸ್ಸು ಇನ್ನೊಂದು ವೃತ್ತಿ ಹೇಳುತ್ತೆ, ಆ ರೋಗ ಬರೋದ್ರಿಂದ ನೀನು ವೈರಾಗ್ಯದಿಂದಿದ್ದು ಎಷ್ಟು ಬೇಕೋ ಅಷ್ಟು ತಿನ್ನು. ಎಷ್ಟು ಬೇಕೋ ಅಷ್ಟು ಅಂದರೆ ನಿನ್ನ ದೇಹಕ್ಕೇನು ಅಭ್ಯಾಸ ಆಗುತ್ತೋ, ನಿನ್ನ ದೇಹಕ್ಕೇನು ಬರುತ್ತೋ ಆ ರೀತಿಯಾಗಿ ತಗೋ. ಭೋಗೆ ರೋಗ ಭಯಂ ಕುಲೆ ಚ್ಯುತಿ ಭಯಂ. ಕುಲ, ಸ್ವಾಮಿ ನಮ್ದು ಎಷ್ಟು ಒಳ್ಳೆ ವಂಶ ಗೊತ್ತಾ, ನಮ್ಮ ತಂದೆ ತಾಯಿ ಎಲ್ಲ ಪೂರ್ವಿಕರೆಲ್ಲ ವೈದಿಕ ಪರಂಪರೆಯಿಂದ ಬಂದವರು, ಮಕ್ಕಳು ಎಲ್ಲ ತುಂಬ ಸುಸಂಸ್ಕೃತರು. ನಮ್ಮ ತಾತ ಏನಂತೀರ, ಗಣಪಾಠಿಗಳು ಅಂತೆಲ್ಲ ಹೇಳ್ತಾರೆ. ಆದರೆ ಸ್ವಾಮೀಜಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಮೊಮ್ಮಗಳು ಹುಟ್ಟಿದ್ದಾಳೆ, ವಯಸ್ಸಿಗೆ ಬಂದಳು, ಎದೆ ಪಕ್ಕ ಅಂತಿದ್ದಾರೆ, ಯಾರನ್ನ ಕಟ್ಕೊಂಡ್ಬಿಡ್ತಾಳೋ ಗೊತ್ತಾಗಲ್ಲ, ನೀವು ದಯವಿಟ್ಟು ಪ್ರಾರ್ಥನೆ ಮಾಡಿ, ನಮ್ಮ ಕಮ್ಯುನಿಟಿಲಿಯೇ ಕಟ್ಕೊಳ್ಳೋ ಥರ ಮಾಡಿ. ಯು ಪ್ಲೀಸ್ ಕೀಪ್ ಅಸ್ ಇನ್ ಯುವರ್ ಪ್ರೇಯರ್ಸ್. ಬರುತ್ತಾ ಇಲ್ವ ಈ ಮಾತುಗಳೆಲ್ಲ? ಹಾಂ, ಏನಾಯಿತು, ಭೋಗೆ ರೋಗ ಭಯಂ ಕುಲೆ ಚ್ಯುತಿ ಭಯಂ. ಕುಲ ಹೋಯಿತು, ಕುಲ ನಾಶ, ಭಯ ಇರುತ್ತೆ. ಕುಲೆ ಚ್ಯುತಿ ಭಯಂ ವಿತ್ತೇ ನೃಪಾಲಾದ್ ಭಯಂ. ವಿತ್ತ, ಕಷ್ಟಪಟ್ಟು ದುಡಿತೀವಿ, ಅದನ್ನು ಏನು ಮಾಡಬೇಕು, ಒಂದು ಕಡೆ ಶೇಖರಿಸಿಡಬೇಕು, ಬ್ಯಾಂಕ್ ಅಕೌಂಟಲ್ಲಿ FD ಮಾಡಿಡ್ತೀವಿ. ಭಯ, ವಿತ್ತೇ ನೃಪಾಲಾದ್ ಭಯಂ ಅಂದರೆ ಟ್ಯಾಕ್ಸ್ ಮೂಲಕ ಹೊರಟೋಗುತ್ತಲ್ಲ. ನೃಪಾಲ ಅಂದರೆ ಕಿಂಗ್, ರಾಜ. ಇವಾಗಂದರೆ ಪೊಲಿಟಿಷಿಯನ್ಸ್ ಯಾವುದೋ ಒಂದು ಟ್ಯಾಕ್ಸ್ ಹಾಕಿ ಅದಕ್ಕೆ ATCL ಎಕ್ಸಾಮ್ಷನ್ ಸಿಗುತ್ತಾ, ATGL ಸಿಗುತ್ತಾ, ಆಯಿತಾ, ಫಸ್ಟ್ ಸ್ಲ್ಯಾಬ್ ಎಷ್ಟು ಅದನ್ನು ಸೇವ್ ಮಾಡಬೇಕು ಅಂತ SIPಲಿ ಇನ್ವೆಸ್ಟ್ ಮಾಡಬೇಕಾ. ಕೆಲವರು ಹೇಳೋದೇನು, ಇರಲಿ ಬ್ಯಾಂಕಲ್ಲಿ ಹಾಕ್ಬಿಡಿ, FDಲಿ ಹಾಕ್ಬಿಡಿ, ನೀವು ಏನು ತೊಂದರೆ ಆಗೋಲ್ಲ. ಇಲ್ಲ, ಐ ಕ್ಯಾನ್ ಟೇಕ್ ಲಿಟಲ್ ರಿಸ್ಕ್ ಬಟ್ ನಾಟ್ ಟೂ ಮಚ್ ರಿಸ್ಕ್. ಪರವಾಗಿಲ್ಲ, ರಿಸ್ಕ್ ತೊಗೊಳ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದು ಈಗ ನೆಲ ಕಚ್ತಲ್ಲ ಸ್ಟಾಕ್ ಮಾರ್ಕೆಟ್, ಟ್ರಂಪ್ ಬಂದಮೇಲೆ ಜುಲೈ ಆಗಸ್ಟಲ್ಲಿ ಮತ್ತೆ ಇನ್ನೂ ಕೀಳೇ ಬೀಳುತ್ತೆ. ಹುಷಾರು, ನೀವು ಯಾರು ಹಾಕಿದರೆ ತೆಗೆದುಬಿಡಿ, ಆಯಿತಾ. ಜುಲೈ ಆಗಸ್ಟಲ್ಲಿ ಇನ್ನೂ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ. ಅವೇನಾಯಿತು, ವಿತ್ತೇ ನೃಪಾಲಾದ ಭಯ. ಎಲ್ಲಿ ದುಡಿದು ಸೇವ್ ಮಾಡಬೇಕು ಭಯ, ನಾಳೆ ಬೀದಿಗೆ ಬಂದುಬಿಟ್ರೆ ನಾನು, ಅದೊಂದು ಭಯ, ಪ್ರೊಟೆಕ್ಷನ್.
ಆಮೇಲೆ ಏನಾಯಿತು, ವಿತ್ತೇ ನೃಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಮಾನ ಅಪಮಾನ, ಮಾನ ಒಂದು ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಗಳಿಸಿರ್ತೀನಿ, ಯಾವುದೋ ಒಂದು ಕೆಟ್ಟ ಕೆಲಸ ಗೊತ್ತೋ ಗೊತ್ತಿಲ್ಲದೋ ಆಗೋಗುತ್ತೆ, ಏನು ಮಾಡ್ತಾರೆ ಎಲ್ಲ ಆನ್ಲುಕರ್ಸು ಅಷ್ಟೇ, ಇವನು ಬೈತಾರೋ ಇಲ್ವ. ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ಶಕ್ತಿಯುತವಾಗಿ ಶರೀರವನ್ನು ಜಿಮ್ಗೆಲ್ಲ ಹೋಗಿ ಏನು ಮಾಡ್ತೀನಿ, ಯೋಗಾಸನವೋ ಜಿಮ್ಗೆಲ್ಲ ಹೋಗಿ ಶರೀರವನ್ನು ಗಟ್ಟಿಮುಟ್ಟಾಗಿ ಮೂಳೆನೇ ಕಾಣಿಸ್ಬೇಕು ಅವನಿಗೆ. ಮೂಳೆ ಅಂದರೆ ಎಲ್ಲ ಮಾಂಸವು ಮೂಳೆ ಥರ ಗಟ್ಟಿಯಾಗಿರಬೇಕು. ಆ ಥರ ಬಂದು ಹಿಂಗೆ ಮುಂದೆ ನಿಲ್ಲಬೇಕು. ಯಾರೊಬ್ಬ ಪಕ್ಕದಲ್ಲಿ ಬಂದರೆ ಓ ನನಗಿಂತ ಇವನು ಶಕ್ತಿಶಾಲಿಯ ಭಯ. ರಿಪು ಅಂದರೆ ಶತ್ರು ಅಂತ. ನಿಮ್ಮ ಆಪೋನೆಂಟ್ಗೆ ನಾನು ಶಕ್ತಿಶಾಲಿ ಅಂತ ಅನ್ಸ್ಕೊಂಡಿದ್ದ ತಕ್ಷಣ ನಿಮ್ಮ ಮುಂದೆ ಯಾರೊಬ್ಬ ಬಂದು ನಿಲ್ತಾನೆ. ಏನಾಯಿತು, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಚೆನ್ನಾಗಿ ಎಷ್ಟು ಚೆನ್ನಾಗಿದ್ದೀರ, ಚರ್ಮ ಎಷ್ಟು ಚೆನ್ನಾಗಿದೆ ನಿಮ್ಮದು, ಹಾಲು ಥರ ಇದೆ ಚರ್ಮ, ಆಯಿತಾ. ವಯಸ್ಸಾಗ್ತಾ ಇರ್ತೋ, ಸೆಕೆ ಬಂತು, ಏನೋ ಒಂದು ಪಿಂಪಲ್ಲೋ ಮೊಡವೆನೋ ಬರುತ್ತೆ, ಅದು ಎಲ್ಲಿ ಹಚ್ಕೊಂಡು ಮುಲಾಮ್ ಹಚ್ಚು ತೆಗೆದು ತಿಕ್ಕಿ ಎಲ್ಲ ಮಾಡಿ ಜರಾಯ ಭಯಂ. ವಯಸ್ಸಾಗ್ತಾಯಿದ್ದ ಸೋಂಕು ಬರುತ್ತೆ, ವ್ರಿಂಕಲ್ ಫ್ರೀ ಗಾರ್ನಿಯರ್ ಎಲ್ಲ ಹಚ್ಕೊಳ್ಳೋದು ಅಲ್ವಾ, ವ್ರಿಂಕಲ್ ಫ್ರೀ ಸಿಗುತ್ತೆ. ಏನು ಹೋಯ್ತು, ಅವ್ರು ಎಷ್ಟು ಮಾಡಿದ್ರೂ ಹೋಗಲೇಬೇಕಲ್ಲ. ಅದು ಚಲನಚಿತ್ರದ ನಟ ನಟಿಯರನ್ನೆಲ್ಲ ನೋಡಿ, ಪಿಕ್ಚರ್ ತೆಗೆದಾಗ ನೋಡೋಕ್ಕೆ ಚೆನ್ನ, ಆಮೇಲೆ ಅವರು ನೋಡಿ ವಾಂತಿ ಬರುತ್ತೆ, ಮುಖ ನೋಡೋಕ್ಕಾಗಲ್ಲ ಮೇಕಪ್ ಇಲ್ಲದೆ ಅಲ್ವಾ. ಜರಾಯ ಭಯಂ, ವಯಸ್ಸಾಗ್ತಾ ಹೋಗುತ್ತೆ. 60 ವಯಸ್ಸಲ್ಲಿರುವಂತಹ ನಟ ಥಿಯೇಟ್ರಿಗೆ ಬಂದಾಗ ನೋಡಿದಾಗ ಯುವಕನ ಥರ ಇರ್ತಾನೆ. ಅಷ್ಟು ಕೆ ಜಿ ಎಲ್ಲ ಅಂಗಡಿಲಿರುವಂತಹ ಮೇಕಪ್ ಎಲ್ಲ ಬೆಳೆದುಬಿಟ್ಟಿರ್ತಾರೆ ಅವನಿಗೆ. ಆಮೇಲೆ ಮಗ ತೊಳ್ಕೊಳಕ್ಕೆ ಹೇಳಿ ಯಾರು ಅವನೇನ ಅಂತ ಭಿಕ್ಷುಕನಿಗಿಂತ ವರ್ಷಾಗಿರ್ತಾನೆ ಅವನು. ಭಯ, ಜರಾಯ ಭಯಂ, ವಯಸ್ಸಾಗೋಗುತ್ತೆ. ಸರಿ, ಇದೆಲ್ಲ ಬೇಡ ಸ್ವಾಮಿ, ನಾನು ಪಂಡಿತ, ಶಾಸ್ತ್ರದಲ್ಲಿ ನಾನು ನಿಪುಣ. ವಾದಿ ಭಯಂ, ನಾ ಚೆನ್ನಾಗಿ ತರ್ಕ ಸಂಸ್ಕೃತ ಎಲ್ಲ ಚೆನ್ನಾಗಿ ಕಲ್ತಿದ್ದೀನಿ, ವೇದಾಂತ ಎಲ್ಲ ಚೆನ್ನಾಗಿ ಹೇಳ್ತೀನಿ. ಪಕ್ಕದಲ್ಲೊಬ್ಬ ಬರ್ತಾನೆ ಇನ್ನೊಂದು ಆಶ್ರಮ ಕಟ್ಟಿಸ್ಕೊಂಡು, ನನಗೆ ಆಪೋನೆಂಟ್ ಕಾಂಪಿಟೇಟರ್ ಬಂದ್ಬಿಟ್ನಲ್ಲ ಅಂತ ಭಯ ಆಗುತ್ತೆ. ಶಾಸ್ತ್ರೇ ವಾದಿ ಭಯಂ. ಇಲ್ಲ ಹೇಳಿದೆ, ನೀವು ಈ ಸೂತ್ರ ಸರಿಯಾಗಿ ಹೇಳಿಲ್ಲ, ಅದು ತಪ್ಪು ಹೇಳಿದ್ರಿ, ಇದು ಹೇಳಿ ಏನೋ ಒಂದು ಹೇಳ್ತಾರೆ, ಮನಸ್ಸನ್ನು ವಿಚಲಿತ ಮಾಡಿಬಿಡ್ತಾರೆ. ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲಭಯಂ, ಒಳ್ಳೆ ಸತ್ವಗುಣದಿಂದ ಇರ್ತೀವಿ, ಎಷ್ಟೇ ಒಳ್ಳೇದು ಮಾಡಿದ್ರು ಯಾರೋ ಇದು ಹೀಗಲ್ಲ ಹಾಗೆ ಅಂತ ಅವ್ರವ್ರ ಒಪಿನಿಯನ್ ಕೊಟ್ಟು ಮನಸ್ಸನ್ನು ಕೆಡಿಸ್ತಾರೆ. ಗುಣೇ ಖಲಭಯಂ, ಕಾಯೇ ಕೃತಾಂತ ಭಯಂ. ಕಾಯ ಅಂದರೆ ಶರೀರ ಒಂದು ದಿವಸ ಹೋಗುತ್ತೆ ಅಂತ ಗೊತ್ತಿದ್ರೂ ಅದಕ್ಕೆ ಭಯಪಡ್ತೀವಿ. ಕಾಯ ಕೃತಾಂತ ಅಂತ್ಯಗೊಳ್ಳುತ್ತೆ. ಕೃತ ಅಂದರೆ ಯಮನ ಹತ್ರ ಒಂದು ದಿವಸ ಶರೀರ ಹೋಗಬೇಕು, ಅದು ಗೊತ್ತು ನಮಗೆ ಸತ್ಯ, ಆದರೂ ಭಯಪಡ್ತೀವಿ. ಅದೇನೋ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಮಾಡ್ತೀವಿ. ಏನೇನೋ ನೋಡಿದ್ವಲ್ಲ, ಎಲ್ಲ ಮಂತ್ರಗಳನ್ನು ಹೇಳ್ತಿರ್ತೀವಿ. ಧನ್ವಂತರಿ ಮಂತ್ರ ಹೇಳ್ತೀವಿ, ಮೃತ್ಯುಂಜಯ ಮಂತ್ರ ಹೇಳ್ತೀವಿ ಅಲ್ವಾ. ಕಾಯೇ ಕೃತಾಂತ ಭಯಂ, ಸರ್ವಂ ವಸ್ತು ಭಯಾನ್ವಿತಂ ಹೇ ನೃಣಾಂ ಭುವಿ ನೃಣಾಂ. ನೃಣಾಂ ಅಂದರೆ ಎಲ್ಲ ಮನುಷ್ಯರ ಜಾತಿಗಳು ಹೇಳ್ತಿರುವಂತಹ ಸಂದೇಶ. ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯ ಮೇವ ಅಭಯಂ. ವೈರಾಗ್ಯ ಅನ್ನುವಂತಹ ಮಾತ್ರೆಯನ್ನು ತಗೊಂಡ್ರೆ ಯಾವುದಕ್ಕೂ ಭಯ ಪಡಬೇಕಿಲ್ಲ, ಆರಾಮಾಗಿ ಸಂತೋಷವಾಗಿರ್ಬೋದು. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಬಿ ಫಿಯರ್ಲೆಸ್, ಡೋ ನಾಟ್ ಹ್ಯಾವ್ ಎ ಕವರ್ಡ್ ಫೇಸ್ ಅಂತ. ವೈರಾಗ್ಯ ಬೆಳೆಸ್ಕೊಳ್ಬೇಕು. ಸಾಧನ ಚತುಷ್ಟಯ ಸಂಪತ್ತಿಗೆ ಬಹು ಮುಖ್ಯವಾದ ವೃತ್ತಿ ಯಾವುದು ಅಂದರೆ ವೈರಾಗ್ಯ. ನಮಗೆಷ್ಟೇ ಜ್ಞಾನ ಇದ್ದು, ನಿಮಗೆಲ್ಲ ಇಲ್ವಾ ಜ್ಞಾನ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಇದೆಯಾ ಇಲ್ವಾ? ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾಕಾಗಲ್ಲ? ವೈರಾಗ್ಯ ಇಲ್ಲ. ಏನೋ ಜೀವನದಲ್ಲಿ ಆಗ್ಬಿಟ್ರೆ ಅದು ಅಳ್ತೀವಲ್ಲ. ಈ 9 ವಿಚಾರವನ್ನು ನೋಡಿ, ಎಲ್ಲನೂ ಯೋಗಿರಾಜ್ ಬರ್ತದೆ ಹಿ ಟಚ್ಡ್ ಅಪಾನ್. ಒಂದೊಂದು ವಿಚಾರದಲ್ಲಿ ತೊಗೊಂಡಾಗ ಅದಕ್ಕೆ ಪ್ರತಿಪಕ್ಷ ಭಾವನ, ಆಪೋಸಿಟ್ಟಾಗಿ ಏನೋ ಒಂದು ಭಯ ಇರುತ್ತೆ. ವೈರಾಗ್ಯಮೇವ ಅಭಯಂ. ಸಂತೋಷವಾಗಿರಬೇಕಾ? ವೈರಾಗ್ಯವನ್ನು ಬೆಳೆಸ್ಕೊಳ್ಳಿ. ನಾರಾಯಣ.